ಕೆಲವೊಂದ್ಸಲ ನಮ್ಗೆ ಏನನ್ಸತ್ ಗೊತ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವ್ರನ್ನ ಹಾಡೋದನ್ನ ಹೂವಿನ ಬಾಣದಂತೆ ಅಂತ ಎಲ್ಲ ಹಾಡ್ದಾಗ ಯಪ್ಪ ರಿಯಲ್ ಈಗ ನಿಮ್ದು ಸ್ಟ್ರಗಲ್ಸು, ನೀವ್ ಅದಕ್ಕೆ ಒಂದು ಅಭ್ಯಾಸ ಮಾಡಿರ್ತೀರಿ, ಸಂಗೀತವನ್ನ ಕಲ್ತಿರ್ತೀರಿ, ಅದಕ್ಕೆ ಆದಂತ ಒಂದು ವ್ಯಾಲ್ಯೂ ಇರುತ್ತೆ. ಬಟ್ ಯಾರೋ ಹಿಂಗ್ ಹಾಡ್ಬಿಟ್ಟು ಅದು ವೈರಲ್ ಆಗೋಗುತ್ತೆ, ಅವ್ರನ್ನ ಎನ್ಕರೇಜ್ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಏನ್ ಅನ್ಸುತ್ತೆ ನಾದಿರ ಅವ್ರನ್ನೆಲ್ಲ ನೋಡುವಾಗ ನಿಮಗೆ ಏನ್ ಅನ್ಸುತ್ತೆ? ಅಂದ್ರೆ ಬೇಜಾರಾಗತ್ತೆ ಒಂದ್ ಕಡೆ, ಯಾಕಪ್ಪ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದಾರೆ ನಮ್ ಕರ್ನಾಟಕದಲ್ಲಿ, ಅವ್ರನ್ನೆಲ್ಲ ನೀವು ಮುಂದೆ ತಗೊಂಡೋಗಿ. ನಮಗ್ ಬೇಜಾರಾಗೋದಿಲ್ಲ. ಇವಾಗ ನನ್ಗಿನ್ನ ಇನ್ನೊಬ್ರು ಚೆನ್ನಾಗ್ ಹಾಡಿದ್ರು, ಇವಾಗ ನನ್ನ ಫ್ರೆಂಡ್ಸೇನೆ ಅವ್ರು ಚೆನ್ನಾಗಿ ಹಾಡಿದ್ರೆ ನಾನು ಕಮೆಂಟ್ ಮಾಡ್ತೀನಿ, ಶೇರ್ ಮಾಡ್ತೀನಿ, ಇನ್ನೊಬ್ರಿಗೆ ಕಳಿಸ್ತೀನಿ. ಸೊ ಆ ಥರದ್ದಿರ್ಬೇಕು. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇವಾಗ ನಮ್ಮ ಇಂಡಸ್ಟ್ರಿ ಆಗಿರ್ಬೋದು, ಇಲ್ಲ ನಮ್ಮ ಡೈಲಿ ಲೈಫೇ ಒಂದು ಎಂಟರ್ಟೈನ್ಮೆಂಟ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ನೀವು ಬೇಜಾರಾಗಿದ್ರು ನೀವೊಂದು ಕಾಮಿಡಿ ರೀಲ್ ನೋಡ್ತಾ ಇರ್ತೀರಾ, ಅವಾಗ ಒಂಥರ ಮೂಡ್ ಇದಾಗತ್ತೆ, ಚೇಂಜ್ ಆಗುತ್ತೆ. ಸೊ ಆ ಥರ ಏನು ಮಾಡ್ತಾರೆ, ಒಬ್ರು ಯಾರೋ ಕಳಿಸಿರ್ತಾರೆ, ಓ ಇವಳು ಹಿಂಗಾಡಿದಾಳಲ್ಲ, ನಗು ಬರ್ತಾ ಇದೆ, ಇನ್ನೊಬ್ರು ಕಳ್ಸೇನೆ ಅವ್ರು ನಗ್ತಾರೆ ಅಂತೇಳಿ ಅದು ಶೇರ್ ಆಗ್ತಾ 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 ಅದು ವೈರಲ್ ಆಗಿ ಹೋಗ್ಬಿಡುತ್ತೆ. ಸೊ ಯಾವುದನ್ನ ಶೇರ್ ಮಾಡಬೇಕು, ಯಾವುದನ್ನ ನಾವು ಏನಂತಾರೆ ಮೋಟಿವೇಶನ್ ಆಗಿ ತಗೊಳ್ಬೇಕು, ಅದನ್ನ ಸರಿ ದಾರಿಗೆ ನಾವು ತಗೊಂಡೋಗ್ಬೇಕು ಅಂತ ನಮ್ ಜನಕ್ಕೆ ಗೊತ್ತಾಗೋದಿಲ್ಲ ಒಂದೊಂದ್ಸರಿ. ಬಟ್ ಆದ್ರೆ ಏನ್ ಗೊತ್ತಾ ನಾದಿರ, ನಮಗ್ ಬೇಜಾರಾಗೋದು ಅಂತವ್ರನ್ನೆಲ್ಲ ಈಗ ರಿಯಾಲಿಟಿ ಶೋ ಕರೆಸ್ತಾರೆ, ಎನ್ಕರೇಜ್ ಮಾಡ್ತಾರೆ. ಐ ಡೋಂಟ್ ನೋ ಅವ್ರು ಒಂದಿನದಕ್ಕೆ ಅವ್ರನ್ನ ಸ್ಟಾರ್ ನೋಡಿ ಒಂದಿನಕ್ಕೆ ಅವ್ರು ಏನೋ ಒಂದು ಹೂವಿನ, ಅದ್ರಲ್ಲಿ ಏನೂ ಇಲ್ಲ, ಹೂವಿನ ಬಾಣದಂತೆ ಅಂತ ಹಾಡಿರೋದಷ್ಟೇನೆ. ಹುಡುಗಿ ಸುಮ್ನೆ ಹಾಡಿದಾಳಂತೆ, ಬಟ್ ಅದೇ ಏನಂತಾರೆ, ಇವಾಗ ನಂದು ಹಂಗೆ ಆಗಿರೋದು, ಸುಮ್ನೆ ಹಾಡಿದಕ್ಕೆ ಅದು ವೈರಲ್ ಆಯ್ತು, ಬಟ್ ನಾನ್ ಚೆನ್ನಾಗಿ ಹಾಡಿದ್ದೀನಿ. ಅಟ್ಲೀಸ್ಟ್ ಆ ಹುಡುಗಿ ಏನೂ ಇಲ್ಲ, ಒಂದ್ ಸಂಗೀತ ಜ್ಞಾನ ಇಲ್ಲ, ಒಂದ್ ಲಿರಿಕ್ಸ್ ಅಂದ್ರೆ ಗೊತ್ತಿಲ್ಲ, ಶ್ರುತಿ ಅಂದ್ರೆ ಗೊತ್ತಿಲ್ಲ, ರಾಗ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಅದೇ ಹೇಳಿಲ್ವಾ, ನಮ್ ಜನಕ್ಕೆ ಅದೇ ಬೇಕಾಗಿರೋದು, ರಿಯಲ್ ಟ್ಯಾಲೆಂಟ್ ಅನ್ನೋದು ಯಾರಿಗೂ ಬೇಡ. ಬಟ್ ಏನು ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಹಿಂಗ್ ಬರ್ತಾರೆ, ಹಿಂಗ್ ಹೋಗ್ಬಿಡ್ತಾರೆ, ಉಳ್ಕೊಳ್ಳೋದು ಯಾರು? ನಾವಲ್ವಾ?